ಯಾವತ್ತಾದ್ರೂ ಊಟದ ತಟ್ಟೆನ ಬೇಡ ಅಂತ ಹಿಂಗ್ ತಳ್ಳಿದಾಳ? ಅಶ್ವಾದ್ರೆ ಎಲ್ರಿಗಿಂತ ಮುಂಚೆ ಹಾಕೊಂಡು ತಿನ್ನೋಳು. ಈಗಿನ್ ಬೇಡ ಅಂತ ಅವಳು ಅಂದ್ರೆ ಏನೋ ದೊಡ್ಡದಾಗೆ ಆಗಿದೆ. ಯಾಕೋ ಇಬ್ರ ಮೇಲೆ ಡೌಟು. ದುಡ್ಡಿನ ಆಸೆ ಏನ್ ಮಾಡಿದೀರಾ? ಈಗ್ಲಾದ್ರೂ ನಿಜ ಬೊಗಳ್ರಿ. ಏನು ಅಂತ ಮಾತಾಡ್ತೀಯಣ್ಣ? ಅಕ್ಕನ ಮೇಲೆ ನಿನ್ಗೊಬ್ಬನ್ಗೇನ ಪ್ರೀತಿ ಇರೋದು? ನನ್ಗೂ ಅಜ್ಜಿಗಿಲ್ವಾ? ದುಡ್ಡು ಹೌದಪ್ಪ, ದುಡ್ಡು ಬೇಕು. ಅಕ್ಕನಿಗಿಂತ ಹೆಚ್ಚಾ? ಏನ್ ಮಾತಾಡ್ತೀಯಣ್ಣ? ಅಕ್ಕ ಹೆಂಗೆ ಇರ್ಲಿ, ಅವಳಿ ಮನೆ ಮಗಳೇ. ಹೆಂಗೋ ಇರೋ ತಂಗಿ ಬೇಡಪ್ಪ ನನಗೆ. ಅಂಬಿ ತರ ಇರ್ಬೇಕು. ಏ ಪಚಾರಿ, ಬಾಯಿ ಬಿಟ್ರೆ ಸಾಕು ಇಷ್ಟುದ್ದ ಮಾತಾಡ್ತಿದ್ದಲ್ಲೇ, ಈಗೇನಾದ್ರೂ ಬಗ್ಳು. ಯಾವನಾದ್ರೂ ನಿಂತ್ಕೊಂಡು ಮಾತಾಡಕ್ಕೆ ಎದುರ್ಕೋತಾ ಇದ್ದ ಅಂತದ್ರಲ್ಲಿ ಆ ಪುಡಿ ರೌಡಿಗಳಿಗೆ ಮಂಚ ಕೊಟ್ಟು ಬರದ್ಬಿಟ್ಟು ಹಿಂಗ್ ಆಡ್ತಿದ್ಯಲ್ಲ. ಸುಮ್ನೆ ಕೂಗಾಡ್ಬೇಡ ಕೊಡು, ಅವಳು ಎದುರ್ಕೋತಾಳೆ. ಅವಳು ಊಟ ಮಾಡ್ಲಿ, ಸುಮ್ನೆ ಇರು. ಅಂಬಿ ಬಂಗಾರ ಅಪ್ಪ. ಅದೇನ್ ನಕ್ರ ಮಾಡ್ತಾಳೋ ನಾನು ನೋಡ್ತೀನಿ. ತಿಂದಿಲ್ಲ ಅಂದ್ರೆ ಮೂಗಿಡ್ದು ತಿನ್ನಿಸ್ತೀನಿ. ಕೋಪ ಇದ್ರು ಮನ್ಸಿಗೆ ಹಚ್ಕೋಬೇಡ ಕಣವ. ಎಲ್ಲಿ ಆ ಮಾಡು ತಂಗ್ಯವ್ವ. ಆ ಮಾಡವ. ಬಲೆ ಹುಡುಗಿ ನೀನು. ಅಲ್ಲ ಕಡ HMT, ಈ ಅಜ್ಜಿ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ರೆ ಬೇಡ ಅನ್ಬಿಟ್ಲು. ಈಗ ಅಣ್ಣ ತಿನ್ಸ್ತಾ ಇದ್ರೆ ಯೋಗ್ ತಿಂತಾವಳೆ ನೋಡ. ಅಣ್ಣನ್ ಪ್ರೀತಿ ಕಣ ಜೈ. ಅಣ್ಣನ್ ಪ್ರೀತಿ ನನ್ ತಂಗಿಯವನ್ ಕೋಪನ ಕಮ್ಮಿ ಮಾಡೈತೆ ಅಲ್ವೇನವಾ? ಕಣ್ಣೀರ್ ಯಾಕವ? ಖಾರ ಏನಾದ್ರು ಆಯ್ತಾ? ಖಾರ ಮಾಡಿದ್ಯಾ ಅಜ್ಜೆ? ಇಲ್ಲ ಕಣಪ್ಪ. ಇಲ್ವಲ್ಲ, ಕರೆಕ್ಟ್ ಆಗಿ ಇದೆ. ಏ ಅಳುಬೇಡವ, ಕತ್ತಲ್ಲಿದ್ದೋಳು ನೀನು. ಹತ್ತು ನೋಡಿ ಹೆಂಗಾಗಿದ್ಯಾ. ನಾನು ಇಲ್ದೇ ಇದ್ದಾಗ ಅಂಬರೀಷ್ ಅಣ್ಣನ್ ಪಿಕ್ಚರ್ ಬಿಟ್ಟು ಶ್ರುತಿ ಅವ್ರ ಪಿಕ್ಚರ್ ನೋಡ್ದಂಗಿದೆ. ಅದಕ್ಕೆ ಹಿಂಗ ಅಳ್ತಾ ಇದ್ಯಾ. ನಿನಗೆ ನಮ್ಮ ಅಣ್ಣನ ಪಿಕ್ಚರ್ ತೋರ್ಸಿದ್ರೇನೆ ದಾರಿಗೆ ಬರೋದ್ ನೀನು. ರೆಬೆಲ್ ಆಗ್ಬೇಕು. ತಗೋ ತಿಂದು.
ಅಳಬಾರ್ದು ಹಂಗೆಲ್ಲ ಅಳಬಾರ್ದು. ಒಂಚೂರವ ಇದು ಅಜ್ಜಿ ತುತ್ತು. ನನ್ ತುತ್ತು ಇದು ಅಜ್ಜಿ ತುತ್ತು. ತಿನ್ನವ ಜಾಣ. ಇದು ಈ ಅಮರಣ್ಣನ ತುತ್ತು. ಜಾಣ. ಇದು ಕೊನೆ ತುತ್ತು. ನನ್ ತುತ್ತು ನಮ್ HMTನೇ ಬಿಟ್ಬಿಟ್ಟಿದೀವಿ. HMT ತುತ್ತು ಹಂಗಾರೆ ದೊಡ್ಡ ತುತ್ತು ನಿಂಗೆ. ದೊಡ್ಡ ತುತ್ತು. ಜಾಡಿ ಜಾಡಿ ತಿನ್ನುವಾಗ ಏನಮ್ಮ ರಚನಾ, ಏನಾದರೂ ನೆನಪಾಯ್ತಾ? ಮಾ ಅಜ್ಜಿ ಲಾಯರ್ನ ಕರ್ಸಿದಾರಂತ, ನಾನು ಒಂಚೂರು ಹೋಗಿ ಬರ್ತೀನಿ. ಯಾಕಂತೋ ಏನು ವಿಷಯ? ಅಲ್ಲಪ್ಪ, ಇಲ್ಲಿ ನಮ್ಮನೇನಲ್ಲೇ ಒಂದು ದೊಡ್ಡ ಪ್ರಕರಣ ನಡೀತಾ ಇದೆ. ರಮೇಶ್, ಸ್ಟಾಪ್ ಇಟ್. ಪಾ ನಾನು ಬರ್ತೀನಿ. ನಿಮ್ಮ ಅಣ್ಣ ಅಂತೂ ನನ್ನ ಮಾತು ಕೇಳೋದು ನಿಲ್ಸಿ ಕಾಲ ಆಯ್ತು. ಈಗ ನೀನು ಶುರು ಹಚ್ಕೊಂಡ್ಯಾ? ಒಡವೆಗಳು ಕಾಣೆ ಆಗಿದೆ ಅಂತ ನೆನ್ನೆ ಎಲ್ಲ ರಂಪಾಟ ಮಾಡಿದೆ. ಈಗ ನೋಡಿದ್ರೆ ಮೈ ಮೇಲೆ ಒಡವೆ ಹಾಕೊಂಡು ಕೂತಿದ್ಯಾ. ಮಾ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ಅಜ್ಜಿ ಕರೆದ್ರು ಅಂತ ನಾನು ಹೋಗ್ತೀನಿ ಅಷ್ಟೇ. ನಾನೇನಾದ್ರೂ ಅನ್ನ ಇವಳ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನೀನ್ ಹೋಗು. ಬಿಡಮ್ಮ, ಏನೋ ತಮಾಷೆ ಮಾಡಿರ್ಬೇಕು ಅವಳು. ಅಣ್ಣ, ಏನು ಗೊತ್ತಿಲ್ಲದೆ ಮಾತಾಡ್ಬೇಡ ನೀನು. ನಾನು ತಮಾಷೆ ಮಾಡ್ತಿಲ್ಲ. ನಿನ್ನೆ ಪಾರ್ಟಿಲಿ ಆದ ಅವಮಾನ ಸಾಲ್ದ? ಈ ತರ ಎಲ್ಲ ಕಡೆ ತಲೆ ತಗ್ಗಿಸ್ಬೇಕಾ? ಮಾ ಈಗ ಏನಾಯ್ತು ಅಂತದ್ದು? ಅಮ್ಮ, ಪಾರ್ಟಿಲಿ ಅದು ಕಮ್ಲಿ ಮಾಡಿದ್ದಲ್ಲ ಅಂತ ಪ್ರೂವ್ ಆಯ್ತಲ್ಲ. ಅನಿಕಾ ಯಾಕೆ ಹಾಗೆ ಮಾಡ್ತಾಳೆ? ಅವಳನ್ನ ಚಿಕ್ಕ ವಯಸ್ಸಿಂದಾನು ನೋಡಿದ್ದೀನಿ. ಅಂದ್ರೆ ನೀನ್ ಚಿಕ್ಕ ವಯಸ್ಸಿಂದ ನೋಡಿದ್ಯಾ? ರಮೇಶ್, ಮಾ ನನ್ಗೆ ಅರ್ಥ ಆಗತ್ತೆ. ನಿಮಗೆ ಬೇಜಾರಾಗುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಇಲ್ಲೇನೋ ಕನ್ಫ್ಯೂಷನ್ ಇದೆ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಪ್ಲೀಸ್, ಈಗ ನಾನು ಹೊರಡ್ತೀನಿ. ಅಣ್ಣ ಇರು, ನಾನು ಬರ್ತೀನಿ. ಮೊದಲು ಮೈ ಮೇಲೆ ಹೇರ್ಕೊಂಡಿರೋದನ್ನೆಲ್ಲ ಬೆಚ್ಚಿಡು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಮ್ಲಿ ಬರ್ತಾಳೆ. ಬೇಬಿ, ಪ್ರತಿ ಕ್ಷಣ ಕೆಂಡದ ಮೇಲೆ ನಿಂತಂಗೆ ಆಗೋಗಿದೆ ನಮ್ಮ ಪರಿಸ್ಥಿತಿ. ಅಲ್ಲ, ಇವಳೇನಾದ್ರೂ ಕೆಳಗಡೆ ಹೋಗಿ ಎಡವಟ್ ಮಾಡಿಬಿಟ್ರೆ ಏನ್ ಗತಿ? ಕೆಂಡದಿಂದ ಚಳಿಯಲ್ಲಿ ಹೇಗೆ ಬಿಸಿ ಕಾಯಿಸೋದು ಅಂತ ಯೋಚಿಸಿ ಅಮ್ಮಮ್ಮ. ಕಮಲಿ, ಬಾಮ್ಮ, ಎಷ್ಟೊತ್ತು? ನಾನ್ ರೆಡಿ. ನೀವು ಒಂದ್ ನಿಮಿಷ ಇರು. ಸರಿ. ಈಗ ನಡಿ, ಬಾ ಬೇಬಿ. ಬಾಮ್ಮ ಕಮಲಿ. ನಮಸ್ತೆ. ಹಲೋ
ಹಾ ಸರ್ ಕೂಡ ಸಿಗ್ತಾರೆ. ಕೇಸ್ ಬಗ್ಗೆ ಮಾತಾಡೋಣ. ಹಾ ಓಕೆ ಓಕೆ ಓಕೆ. ಕಳ್ಳಿ ನನ್ ಬಸ್ ಕತೆ ಕೊಡ್ತೀಯಾ? ಮಾಡ್ತೀನಿ ಇರು ನಿನ್ಗೆ. ಪೊಲೀಸ್ ಪೊಲೀಸ್ ಪೊಲೀಸ್. ಸರ್ ಏನಯ್ಯ? ಇವಳು ಹಾ ಕಮಲಿ. ಕಮಲಿ ಅಲ್ಲ ಸಾರ್, ಕಳ್ಳಿ. ಏನೋ ನನ್ ಪರ್ಸ್ ಕದಿಯಕ್ ಬಂದಿದ್ ಕಳ್ಳಿ ಇವಳು. ಕಳ್ಳಿ. ಅಣ್ಣ ಇಲ್ಲಿದ್ಯಾ ನೀನು? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಇದನ್ನೇನಾದ್ರೂ ಅಂಬೆ ಅಕ್ಕ ನೋಡ್ಬಿಟ್ರೆ ಮನೆ 2 ಮಾಡ್ಬಿಡ್ತಾಳೆ. ಬಿಸಾಕಣ. ಏ ಹೋಗಲೇ, ಅವಳು ಹಿಂಗಾಗಿದ್ದಾಳಲ್ಲ ಅನ್ನೋ ಬೇಜಾರಲ್ಲೇ ದಮ್ಮೊಡಿತಾ ಇರೋದು. ಒಂದು ಮಾತು ಆಡ್ತಿಲ್ವಲ್ಲ HMT. ನನಗೂ ಅದೇ ಡೌಟು, ಏನಾಯ್ತು ಅಕ್ಕನಿಗೆ ಅಂತ. ಅದು ಸರಿ ಅಣ್ಣ, ಅಂಬಿ ಅಕ್ಕ ಎಲ್ಲಿ ಸಿಕ್ಕಿದ್ಲು ನಿನ್ಗೆ? ಓ, ಒಡವೆ ಕೊಟ್ಟು ಬರಕ್ ಹೋದಲ್ಲ, ಅಲ್ಲಿ ಸಿಕ್ಕದ್ಲಾ? ನಿಜಾನೇ ಅಲ್ವಾ? ಕಳ್ಳ ಆಗಿದ್ರೆ ಕದ್ದಿದ್ ಒಡವೆನೆಲ್ಲ ಯಾಕೆ ವಾಪಸ್ ತಂದ್ಕೊಡ್ತಾನೆ? ಅಣ್ಣ ಅಣ್ಣ ಏನಲ್ಲ ಏನು ನಾನು ಏನು ಕೇಳಿದೆ, ನೀನು ಏನು ಮಾಡ್ತಿದ್ಯಾ? ಸ್ಲೋ ಮೋಷನಲ್ಲಿ ಹೂವು ಮುಟ್ಬಿಟ್ಟು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಥರ ಪ್ರೇಮ ಲೋಕಕ್ಕೆ ಹೋಗ್ಬಿಟ್ಟಲ್ಲಪ್ಪ.
ಅದು ಸರಿ, ಫಸ್ಟ್ ಟೈಮ್ ಒಳಗಡೆ ಹೋಗಿ ಒಡವೆ ತಗೊಂಡು ಬಂದು ಕಳ್ಕೊಂಡೆ ಎಂದೆ. ಏನಪ್ಪ ಈ ಸಲ ಏನು ಕಳ್ಕೊಳ್ಳಿಲ್ವಾ? ಕಳ್ಕೊಂಡಿದ್ದನ್ನೇ 2ನೇ ಸಲ ಕಳ್ಕೊಂಡೆ ಕಣ. ಏನ? ಹಾರ್ಟ್. ಡೌಟೇ ಇಲ್ಲ, ಅಣ್ಣ ತಂಗಿ ಇಬ್ರು ಮೆಂಟ್ಲಾಗೋಗವ್ರೆ. ಅಲ್ಲ, 1.5 ಗಂಟೆಯಿಂದ ಇಲ್ಲೇ ಕೂತವಳೆ, ಕಮ್ಮಿ ಗಿಮ್ಮಿ ಕಂತಿಲ್ಲ. ಏನಾಗೈತೆ ಇವಳಿಗೆ? ಅವ್ವ ಮಾರವ್ವ, ನನ್ ಮಗಿಗೆ ಏನಾಗೈತೆ? ಅಯ್ಯೋ ದೇವ್ರೇ. HMT ಪಟಾಕಿ ತರ ಪೊಟ ಪೊಟ ಅಂತ ಮಾತಾಡ್ತಿದ್ದಳು, ಟೊಸ್ ಪಟಾಕಿ ಆಗ್ಬಿಟ್ಟಿದ್ದಾಳಲ್ಲೋ. ಬೂಗ್ರಿ ತರ ಊರೆಲ್ಲ ಸುತ್ತಾ ಇದ್ಲು. ಈಗ ನೋಡು, ಗುಂಡ್ಕಲ್ ತರ ಒಂದೇ ಕಡೆ ಕೂತಿದ್ದಾಳೆ. ಈ ಮಗಿಗೆ ಏನಾಗೈತೋ? ಅಯ್ಯೋ ಬಾಯಿ ಮುಚ್ಚಜೆ. ಯಾನ ಬಾಯಿ ಮುಚ್ಕೊಳ್ಳೋ? ಯಾರ ನನ್ ಮಗಳಿಗೆ ಕರ್ಕೊಂಡೋಗಿ ಮಾಟ ಮಾಡಿಸ್ಬಿಟ್ಟವ್ರೆ. ಅದಕ್ಕೆ ನನ್ ಮಗ ಹಿಂಗ ಆಡ್ತಾ ಇರೋದು. ನಿನಗೆ ಮಾಟ ಮಾಡ್ಸಿರೋ ತರ ಆಡ್ತಿದ್ಯಾ ನೀನು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದನ್ನೇನಾದ್ರೂ ನಿನ್ ಮೊಮ್ಮಗ ಕೇಳಿಸ್ಕೊಂಡ್ಬಿಟ್ರೆ ನಿನ್ನ ರುಬ್ಬಿಡ್ತಾನೆ. ತಪ್ಪ ಮಾಡ್ಬಿಟ್ವಿ ಕೊಡ, ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಆ ಡೀಲ್ಗೆ ಇವಳನ್ನ ಕಳಿಸ್ಬಾರ್ದಾಗಿತ್ತು. ಇವಳು ಯಾವಾಗ ದುಡ್ಡು ತಗೊಂಡು ಮನೆಗೆ ಬಂದ್ವೋ ಆಗ್ಲೇ ನಾವ್ ಹೇಳ್ಬೇಕಾಗಿತ್ತು, ಈ ಡೀಲ್ ನಮಗ್ ಬೇಡ, ದುಡ್ಡು ಬೇಡ, ನೀನ್ ಮನೇಲೇ ಇರು ಅಂತ, ಅಲ್ವೇನೋ? ಅಯ್ಯೋ ನನ್ ಕರ್ಮ. ಸ್ವಲ್ಪ ಬಾಯಿ ಮುಚ್ಕೊಂಡು ಇಡ್ತೀಯ ನೀನು? ನಾವೇನ್ ಬೇಕು ಅಂತ ನಾ ಕಳ್ಸಿದ್ವಿ? ಅಕ್ಕನೇ ತಾನೇ ಥ್ರಿಲ್ ಬೇಕು, ಜೋಶ್ ಬೇಕು ಅಂದ್ಬಿಟ್ಟು ಹೋಗಿದ್ದು. ಅಜಯ್, ಇದನ್ನೇನಾದ್ರೂ ನಿನ್ ಮೊಮ್ಮಗ ಕೇಳಿಸ್ಕೊಂಡ್ರೆ ನಾಯಿಡಿ ಪೇಯಿಡಿ ಹೊಡಿತಾನೆ ನನ್ಗೆ. ಸುಮ್ನಿರಾಜೆ. ಹೌದಲ್ವಾ? ಅಜಯ್, ಇದನ್ನ ಹೇಗ್ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತು. ಹೆಂಗೋ? ಬಾಬಾನ್ ಕರ್ಕೊಂಡು ಬಂದು ಅಕ್ಕನಂಗ್ ಮೆಟ್ಕೊಂಡಿರೋ ದೇವನ ಓಡಿಸ್ಬಿಡಣ. ಗೆಂಗೆ ಹಂಗಂತ್ಯ? ಇದು ಒಂದು ಒಳ್ಳೆ ಐಡಿಯಾನೇ, ಹಂಗೆ ಮಾಡೋಣ. ಏನಾಗಿದೆ ಇವ್ರಿಗೆ? ನಮ್ ಕಮಲಿ ನೋಡಿ ಕಣ್ಣಿ ಅಂತಿದ್ದೀರಲ್ಲ. ಯಾವ್ಯಾವ್ದವನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲೋ ನೋಡ್ದಂಗಿದೆ. ವರ್ಷಗದ್ದೆ ಅಂತ ಬೇರೆ ಹೇಳ್ತಾ ಇದ್ದಾನೆ. ಇರ್ಬೋದು. ಪಕ್ಕ ಇವಳು ಕಳ್ಳಿನೇ, ನಂಗೆ ಗೊತ್ತು. ಸರ್, ನಿಮ್ಮ ಅಸಿಸ್ಟೆಂಟ್ಗೆ ಏನಾಗಿದೆ? ಯೋ ಗೋಪಾಲ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ರೇ. ನೋಡಪ್ಪ, ನಿಂದು ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ನನ್ನ ಮೊಮ್ಮಗಳು ಕಮಲಿ. ಅದು 2 ದಿವಸದಿಂದ ಇವನಿಗೆ ನಿದ್ದೆ ಇಲ್ಲ, ಕೋರ್ಟು ಕೇಸು ಆಫೀಸು ಅಂತ ಓಡಾಡ್ತಾ ಇದ್ದ. ಅದಕ್ಕೆ ಇವನಿಗೆ ಸ್ವಲ್ಪ ತಲೆ ಕೆಟ್ಟಿದೆ ಅನ್ಸುತ್ತೆ. ಅಯ್ಯೋ ಇಲ್ಲ ಸರ್. ಓಹ್ ರಿಷಿ, ಪಾಪ. ಯಾಕೆಲ್ಲರೂ ಒಂಥರ ಇದ್ದೀರಾ? ಏನಿಲ್ಲ ರಿಷಿ, ಲಾಯರ್ ಅಸಿಸ್ಟೆಂಟ್ ನಮ್ ಕಮ್ಲಿನೇ ಕಳ್ಳಿ ಅಂತ ಹೇಳ್ತಿದ್ದಾರೆ. ಕಳ್ಳಿನ? ಯಾಕೆ ಹಾಗೆ ಹೇಳಿದ್ರಿ? ಇವಳನ್ನ ನೋಡಿದ್ದೆ ನಾನು. ನನ್ನ ಪರ್ಸ್ ಕದಿಯಕ್ಕೆ ಕೈ ಹಾಕಿದ್ಲು.